ಅಮ್ಮ ಭೂಮಾತೆ ಬ್ರಹ್ಮಾಂಡದ ಬುರುಡೆಯನ್ನೇ ನಿನ್ನ ಗರ್ಭದಲ್ಲಿ ಇರಿಸಿಕೊಂಡು ಸುಂದರ ಈ ರೈತ ಮಗನನ್ನು ಉದ್ಧರಿಸುವ ಮಹಾತಾಯಿಯೇ ನಿನಗೆ ಕೋಟಿ ಕೋಟಿ ನಮಸ್ಕಾರಗಳು. ಒಪ್ಪತ್ತಿಗೆ 20 ಹಣಿ ರೈತನ ಬೆವರು ಕುಡಿದು ನಿನ್ನ ಹಡಿದ ಬರಗಳ ನೀಡದಷ್ಟು ಬೇಡಿದ ಫಲ ಕೊಟ್ಟು ದೊಡ್ಡ ರೈತನನ್ನಾಗಿ ಮಾಡಿದೆ. ಆದರೆ ಎಲ್ಲಿದೆ ಅಮ್ಮ ಈ ರೈತನಿಗೆ ಸ್ವಾತಂತ್ರ್ಯ? ಕಟುಕ ವ್ಯಾಪಾರಸ್ಥ ಅಧಿಕಾರಿಗಳ ಕೈಯಲ್ಲಿ ಸಿಕ್ಕು ಒದ್ದಾಡುತ್ತಿದೆ ಈ ರೈತನ ಕತ್ತು. ಜಯ ನಸುಕಿನಲ್ಲಿ ಎದ್ದು ಎಮ್ಮೆಗಳನ್ನು ಬಿಟ್ಟು ಕಸವನ್ನು ನೆತ್ತಿಯ ಮೇಲೆ ಹೊತ್ತು ತಿಪ್ಪೆಗೆ ಹಾಕುವನೇ ಈ ಜಗದ ಅನ್ನದಾತ. ಚಿನ್ನದ ಬೆಲೆ ಕೊಟ್ಟು ಹೊನ್ನಿನಿಂದ ಮನೆ ಕಟ್ಟೆಂದು ಮುಗಿಲು ಎತ್ತರ ಬೆಳೆದು ನಿಂತಿರುವ ಈ ಫಲದ ಜನವನ್ನೇ ಕಿತ್ತು ಬಿಸಾಕುತ್ತಿದ್ದಾರಲ್ಲ ಈಗಿನ ವ್ಯಾಪಾರಸ್ಥ ಅಧಿಕಾರಿಗಳು. ಅಂದಾಗ ಎಂತ ಬದುಕಬೇಕು ಜಯ ಈ ರೈತ? ನೀವೇನು ಚಿಂತೆ ಮಾಡಬೇಡಿ. ಈ ದೇಶಕ್ಕೆ ಅನ್ನ ಹಾಕೋ ಅನ್ನದಾತನಿಗೆ ಇವತ್ತಲ್ದ ನಾಳೆ ಆದ್ರೂ ಆ ಲಕ್ಷ್ಮೀ ದೇವಿ ಒಳ್ಳೇದು ಮಾಡಿ ಮಾಡುತ್ತಾಳೆ. ಹಾಗಾದರೆ ಏನ್ರಿ ಸಂತಸ ಸಮಯದಲ್ಲಿ ಒಂದು ಇಂಪಾದ ಗೀತೆಯನ್ನಾದರೂ ಹಾಡಬಾರದು? ನನ್ನೊಲವೇ ನೀ ಬಾರೆ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹೆಗೆ. ಸಿಹಿ ಮುತ್ತಿನ
ಅಣ್ಣ ಅತ್ತಿಗೆ ವಾ ಕ್ರಾಂತಿವೀರ ಭಾ, ಎಲ್ಲಿಂದ ಬಂದೆ? ಯಾಕೆ ಈ ರೀತಿ ಗಡಬಡಿಯಿಂದ ಮಾತನಾಡುತ್ತಿರುವೆ? ಏನಿಲ್ಲಣ್ಣ, ತಮಗೊಂದು ಸಂತೋಷದ ವಿಷಯ ಹೇಳಲು ಬಂದೆ. ಏನಪ್ಪ, ಯಾವ್ದಾರ ಹುಡುಗಿನ ಪ್ರೀತಿ ಗೀತಿ ಮಾಡಿ ಏನ್ ಮತ್? ಮದುವೆ ವಿಷಯ ಹೀಗೆ ಇಲ್ಲಮ್ಮ. ಇನ್ನು ನನ್ನ ಆಶಯ ಆಕಾಂಕ್ಷೆಗಳು ಬಹಳ ಇವೆ. ಅವೆಲ್ಲ ಮುಗಿದ ನಂತರ ನನ್ನ ಮದುವೆ. ಹಾಗಾದರೆ ಮತ್ಯಾವ ವಿಷಯ ಸಹೋದರ? ಏನಿಲ್ಲಣ್ಣ, ಮಾನ್ಯ ಕೂಡಿದ ಪಕ್ಷದ ಸಭೆಯಲ್ಲಿ ಶಾಸಕರು ನನ್ನೊಂದಿಗೆ ಚರ್ಚಿಸಿ ಒಂದು ವಿಷಯಕ್ಕೆ ಬಂದಿದ್ದಾರೆ. ಯಾವುದು? ರಾಜಕೀಯ ವಿಷಯವೇನಪ್ಪ? ರಾಜಕೀಯ ವಿಷಯವಿದಲ್ಲಣ್ಣ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀನೊಂದು ಒಳ್ಳೆಯ ಸಂಸ್ಥೆಯನ್ನು ಆರಂಭಿಸಿ ಎಂದು ಹೇಳುತ್ತಿದ್ದಾರೆ. ತಮ್ಮ, ಎಂತ ನಿರ್ಧಾರವೋ ತಮ್ಮ ನಿಂದು? ಈಗಾಗಲೇ ನಮ್ಮೂರ ಗೌಡರು ಒಂದು ಸಂಸ್ಥೆಯನ್ನು ನಡೆಸುತ್ತಿದ್ದಾರೆ. ಅವರನ್ನು ಎದುರು ಹಾಕಿಕೊಂಡು ನಾವು ಮತ್ತೊಂದು ಶಾಲೆ ತೆರೆಯುವುದೆಂದರೆ ನನಗೇಕೋ. ನೀನು ಭಯದ ಭೀತಿಯನ್ನು ಹೊರದಾಕಣ್ಣ. ನಾನು ಎಷ್ಟು ಹೇಳಿದರು ಶಾಸಕರು ಕೇಳ್ತಾನೆ ಇಲ್ಲ. ನಮ್ಮ ಅಣ್ಣನನ್ನು ವಿಚಾರಿಸಿ ಅಂದ್ರು. ನಿಮ್ಮ ಅಣ್ಣನನ್ನು ಕರೆಸಿ ನಾನು ಮಾತಾಡ್ತೀನಿ ಅಂತ ಹೇಳಿ ಕೂಡಿದ ಸಭೆಯಲ್ಲಿ ಹೂಮಾಲಿ ಹಾಕಿಬಿಟ್ಟಾರಣ್ಣ. ಅಯ್ಯೋ ಭಗವಂತ, ಏನು ಮಾಡೋದು ತಮ್ಮ? ಈಗಾಗಲೇ ನೀನು ಶಾಲೆಯನ್ನು ಬಿಟ್ಟು 4-5 ವರ್ಷವಾಯಿತು. ಹೊಲ ಮನೆ ಕೆಲಸ ಅಂತ ನಿಂತಿರುವೆ. ಇದನ್ನೆಲ್ಲ ಬಿಟ್ಟು ಶಾಲೆ ನಡೆಸುವುದೆಂದರೆ ನನಗೆ ಏಕೋ ಭಯವಾಗುತ್ತಿದೆ ತಮ್ಮ, ಭಯವಾಗುತ್ತಿದೆ. ಆ ಭಯದ ಭೀತಿಯನ್ನು ಹೊರದಾಕಣ್ಣ. ಅದಕ್ಕೆ ನಾನಿದ್ದೇನೆ ಮತ್ತು ನಮ್ಮ ಶಾಸಕರಿದ್ದಾರೆ. ಅನೇಕ ನಮ್ಮ ತಾಲೂಕಿನ ಅಭಿಮಾನಿಗಳಿದ್ದಾರೆ. ನಾನೊಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಈ ಜಿಲ್ಲೆಯಲ್ಲಿ ಅದೊಂದು ಒಳ್ಳೆಯ ಮಾದರಿ ಶಿಕ್ಷಣ ಸಂಸ್ಥೆನಾಗಿ ಮಾಡುತ್ತೇನನ್ನ. ನಿನ್ನ ಆಶೀರ್ವಾದ ಕೇಳುತ್ತಿದ್ದೇನೆ, ಕೊಟ್ಟು ಬಿಡಣ್ಣ. ಎದ್ದೇವು ಸಹೋದರ, ಎದ್ದೇವು. ಧೈರ್ಯವೇ ಸರ್ವತ ಸಾಧನವೆಂಬಂತೆ ಈ ನಿನ್ನ ಧೈರ್ಯ ನಿನ್ನ ಬೆನ್ನ ಹಿಂದೆ ಇರಲಿ. ಆ ನನ್ನ ದೇವ ಬಜರಂಗಿ ಆಶೀರ್ವಾದ ಸದಾ ನಿನ್ನ ಬೆನ್ನಿಗೆ ಇರಲಿ. ಆಯ್ತು, ನೀನು ನಡೆಯೋ ಹಾದಿಯಲ್ಲಿ ಕಲ್ಲು ಮುಳ್ಳು ಏನೇ ಇದ್ರೂ ಕೂಡ ದೈವ ಕೃಪೆಯಿಂದ ಅದು ನಿನ್ನ ಪಾಲಿಗೆ ಹೂವಾಗಲಿ. ಆದ್ರೂ ಆ ಗೌಡನ ಬಗ್ಗೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕಪ್ಪ. ಆಯ್ತು ಅತ್ತಿಗೆ. ಆ ದುರಂಕಾರಿ ದೇವೇಗೌಡ ಎಂತಹ ಕುತಂತ್ರ ಮಾಡಿದರು ನಾನು ಹೆದರುವುದಿಲ್ಲ. ನಿಮ್ಮಿಬ್ಬರ ವರದ ಹಸ್ತ ಸದಾ ನನ್ನ ಮಸ್ತಕದ ಮೇಲಿದ್ದರೆ ಅಷ್ಟೇ ಸಾಕು. ಬಡವರ ರಕ್ತದಿಂದ ಕೊಬ್ಬಿದ ಅವರ ದೇಹಕ್ಕೆ ಅವರಿಂದಲೇ ಅವರ ಹಣೆ ಬರ ಬದಲಾಯಿಸಿ ಅಕ್ಷರ ಜ್ಞಾನದಿಂದಲೇ ಬಡತನ ಭೂತ ಬಡಿದೋಡಿಸಿ ಈ ಶಾಂತಿಪುರದಲ್ಲಿ ಅಶಾಂತಿ ಎಬ್ಬಿಸುವ ರುಂಡ ಚೆಂಡ ಆಡಿ ಈ ನಮ್ಮೂರಲ್ಲಿ ಎಲ್ಲ ಒಳ್ಳೇದು ಮಾಡದಿದ್ದರೆ ನನ್ನ ಹೆಸರು ಕ್ರಾಂತಿವೀರನೇ ಅಲ್ಲ. ಇದು ಆ ಮಾರುತೇಶ್ವರನ ಸಾಕ್ಷಿಯಾಗಿಯೂ ಸತ್ಯ. ಸಂತೋಷ ಸಹೋದರ, ಸಂತೋಷ. ಈ ಆನಂದದ ಕಡಲಿನಲ್ಲಿ ರೈತನಕ್ಕರೆ ಜಗವೆಲ್ಲ ಸಕ್ಕರೆ ಎಂದು ಎಲ್ಲರೂ ಕೂಡಿ ಹಾಡೋಣ ಬನ್ನಿ. ಮನೆ ಮಂತ್ರಾಲಯ, ಮನಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಹರಿತು ಬಾಳಲಿ ಜನ್ಮ ಸಾರ್ಥಕ. ಮಣಿ ಮಂತ್ರಾಲಯ, ಮನಸೇ ದೇವಾಲಯ, ಮಣಿ ಮಂತ್ರಾಲಯ, ಮನಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಹರಿತು ಬಾಳಲಿ ಜನ್ಮ ಸಾರ್ಥಕ.
ದೇವಾಲಯ